ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆತ್ಮೀಯರೇ, ಈ ಮಕರ ಸಂಕ್ರಾಂತಿ ಸುಗ್ಗಿಯ ಹಬ್ಬ. ಅಷ್ಟೇ ಅಲ್ಲದೆ ಮಕರ ಸಂಕ್ರಾಂತಿ ಸೂರ್ಯದೇವರ ಹಬ್ಬ. ಸೂರ್ಯ ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿನೆಡೆಗೆ ಪ್ರಯಾಣವನ್ನು ಬೆಳೆಸಿ ಮಕರ ರಾಶಿಯನ್ನು ಪ್ರವೇಶ ಮಾಡಿ ತನ್ನ ಪುತ್ರನಾದ ಶನಿದೇವನನ್ನು ಭೇಟಿ ಮಾಡುವ ದಿನವೇ ಮಕರ ಸಂಕ್ರಾಂತಿ. ಸೂರ್ಯನಿಗೆ ಬೆಲ್ಲ ಮತ್ತು ಶನೈಶ್ಚರರಿಗೆ ಎಳ್ಳು ಶ್ರೇಷ್ಠವೆನಿಸಿಕೊಂಡಿರುವುದರಿಂದ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲವನ್ನು ಹಂಚುವಂತಹ ಪದ್ಧತಿ ಅನಾದಿ ಕಾಲದಿಂದಲೂ ಸಂಪ್ರದಾಯವಾಗಿ ಬೆಳೆದು ಬಂದಿದೆ. ಎಳ್ಳು ಸ್ನೇಹದ ಸಂಕೇತವಾದರೆ ಬೆಲ್ಲ ಪ್ರೀತಿಯ ಸಂಕೇತ. ಎಳ್ಳು ಬೆಲ್ಲವನ್ನು ಬೀರುವುದು ಸ್ನೇಹ ಮತ್ತು ಪ್ರೀತಿಯನ್ನು ಹಂಚುವುದರ ಸಂಕೇತವಾಗಿದೆ. ಸಂಕ್ರಾಂತಿ ಹಬ್ಬದ ಅವಿಭಾಜ್ಯ ಅಂಗವಾದಂತಹ ಎಳ್ಳು ಬೆಲ್ಲದ ಮಿಶ್ರಣದಲ್ಲಿ ಎಳ್ಳಿನಷ್ಟೇ ಪ್ರಮುಖವಾದ ಪದಾರ್ಥ ಬೆಲ್ಲವಾಗಿರುತ್ತದೆ. ಸಸ್ಯ ಲೋಕದ ಸಿಹಿ ಸಂಜೀವಿನಿ ಎಂದೇ ಕರೆಯಲ್ಪಡುವ ಬೆಲ್ಲವು ಭಾರತೀಯ ಸಂಸ್ಕೃತಿ, ಪರಂಪರೆ ಮತ್ತು ಆರೋಗ್ಯ ಪದ್ಧತಿಯ ಅವಿಭಾಜ್ಯ ಅಂಗವಾಗಿದೆ. ಕಬ್ಬಿನ ಹಾಲನ್ನು ಸಾಂಪ್ರದಾಯಿಕ ವಿಧಾನದಲ್ಲಿ ಕುದಿಸಿ ತಯಾರಿಸಲ್ಪಡುವಂತಹ ಬೆಲ್ಲ ಕೇವಲ ಆಹಾರ ಮಾತ್ರವಲ್ಲದೆ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಬಳಕೆ ಮಾಡುವಂತಹ ಪವಿತ್ರ ಹಾಗೂ ಮಂಗಳಕರ ಪದಾರ್ಥ ಎಂದು ಪರಿಗಣಿಸಲ್ಪಡುತ್ತದೆ. ಬೆಲ್ಲವನ್ನು ಶುದ್ಧತೆ, ಸಮೃದ್ಧಿ ಮತ್ತು ಸಮೃದ್ಧ ಫಸಲಿನ ಸಂಕೇತವೆಂದೂ ಸಹ ಪರಿಗಣಿಸಿ ಇದನ್ನು ದೇವಾನುದೇವತೆಗಳಿಗೆ ಅರ್ಪಿಸುವಂತಹ ನೈವೇದ್ಯದಲ್ಲಿ ಪ್ರಮುಖವಾಗಿ ಬಳಸಲಾಗುತ್ತದೆ. ಜೀವನದಲ್ಲಿ ಸುಖ, ಸಂತೋಷ ಮತ್ತು ಧನಧಾನ್ಯಗಳ ವೃದ್ಧಿಗೆ ಬೆಲ್ಲ ಹೇಗೆ ಪೂರಕವಾಗಿರುತ್ತದೆ, ಬೆಲ್ಲದಿಂದ ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸಿಕೊಳ್ಳಬಹುದು ಎಂಬಿತ್ಯಾದಿ ಕುತೂಹಲಕಾರಿ ಸಂಗತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಬೆಲ್ಲದ ಧಾರ್ಮಿಕ ಮಹತ್ವ. ಮಹಾಲಕ್ಷ್ಮೀ ದೇವಿಯ ಕೃಪೆ. ಬೆಲ್ಲದ ಮೂಲ ಕಬ್ಬು. ಮಹಾಲಕ್ಷ್ಮೀ ದೇವಿಗೆ ಕಬ್ಬು ಅತ್ಯಂತ ಪ್ರಿಯವಾದ ಸಸ್ಯಗಳಲ್ಲಿ ಪ್ರಮುಖದ್ದೆನಿಸಿಕೊಳ್ಳುತ್ತದೆ. ಲಕ್ಷ್ಮಿಯನ್ನು ಇಕ್ಷುದಂಡಿ ಎಂದು ಕರೆಯಲಾಗುತ್ತದೆ. ಇಕ್ಷು ಎಂದರೆ ಕಬ್ಬು. ಶುಕ್ರವಾರಗಳಂದು ಮಹಾಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಬೆಲ್ಲವನ್ನು ಅರ್ಪಿಸುವುದರಿಂದ ಅಥವಾ ಬೆಲ್ಲದ ಆರತಿಯನ್ನು ಮಾಡುವುದರಿಂದ ಮಹಾಲಕ್ಷ್ಮೀ ದೇವಿ ಪ್ರಸನ್ನರಾಗುತ್ತಾರೆ. ಇದರಿಂದ ಮನೆಯಲ್ಲಿ ಇರಬಹುದಾದಂತಹ ಆರ್ಥಿಕ ಸಂಕಷ್ಟಗಳು ಎಲ್ಲವೂ ದೂರವಾಗಿ ಧನಧಾನ್ಯ ಪ್ರಾಪ್ತವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಂಪತ್ತು, ಐಷಾರಾಮಿ ಜೀವನ ಅಥವಾ ಸುಖ ಜೀವನಕ್ಕೆ ಕಾರಣವಾಗುವಂತಹ ಗ್ರಹವೇ ಶುಕ್ರಗ್ರಹ. ಮಹಾಲಕ್ಷ್ಮೀ ದೇವಿ ಶುಕ್ರಗ್ರಹದ ಅಧಿದೇವತೆ. ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಬೆಲ್ಲವನ್ನು ಬಳಸುವುದರಿಂದ ಜಾತಕದಲ್ಲಿರುವಂತಹ ಶುಕ್ರನ ಸ್ಥಾನ ಬಲಗೊಳ್ಳುತ್ತದೆ. ಸೂರ್ಯದೋಷ ನಿವಾರಣೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಲ್ಲ ಸೂರ್ಯದೇವರ ಸಂಕೇತ. ಜಾತಕದಲ್ಲಿ ಸೂರ್ಯ ದುರ್ಬಲನಾಗಿದ್ದರೆ ರವಿವಾರಗಳಂದು ಬೆಲ್ಲವನ್ನು ದಾನವಾಗಿ ನೀಡಿದರೆ ಜಾತಕದಲ್ಲಿರುವಂತಹ ಸೂರ್ಯನ ಬಲ ವೃದ್ಧಿಯಾಗುತ್ತದೆ. ಇದರಿಂದ ಆತ್ಮವಿಶ್ವಾಸ ಮತ್ತು ಆಂತರಿಕ ಶಾಂತಿಯೂ ಸಹ ವೃದ್ಧಿಯಾಗುತ್ತದೆ. ಬೆಲ್ಲವನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಅನ್ನದ ಕೊರತೆಯೇ ಉಂಟಾಗುವುದಿಲ್ಲ. ಕಾರ್ಯದಲ್ಲಿ ಯಶಸ್ಸು. ಆಧ್ಯಾತ್ಮಿಕವಾಗಿ ಬೆಲ್ಲ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಯಾವುದೇ ಶುಭ ಕಾರ್ಯಕ್ಕಾಗಲಿ ಅಥವಾ ಪ್ರವಾಸಕ್ಕೆ ಹೊರಡುವ ಮುನ್ನವಾಗಲಿ ಒಂದು ತುಂಡು ಬೆಲ್ಲವನ್ನು ತಿಂದು ನೀರನ್ನು ಕುಡಿಯುವಂತಹ ಸಂಪ್ರದಾಯ ಅನಾದಿ ಕಾಲದಿಂದಲೂ ಬೆಳೆದು ಬಂದಿದೆ. ಈ ರೀತಿ ಮಾಡುವುದರಿಂದ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಗುರುಬಲ ವೃದ್ಧಿ. ಬೆಲ್ಲ ಹಳದಿ ಬಣ್ಣದಿಂದ ಕೂಡಿರುವುದರಿಂದ ಇದು ಗುರುಗ್ರಹದ ಕಾರಕ ವಸ್ತುವಾಗಿದೆ. ಜಾತಕದಲ್ಲಿ ಗುರುಬಲವನ್ನು ಹೆಚ್ಚಿಸಿಕೊಳ್ಳಲು ಗುರುವಾರಗಳಂದು ಬೆಲ್ಲ ಹಾಗೂ ಕಡಲೆ ಬೇಳೆಗಳನ್ನು ದಾನವಾಗಿ ನೀಡಬೇಕು. ವಿವಾಹಕ್ಕೆ ಅಡೆತಡೆಗಳು ಎದುರು ಬಂದಲ್ಲಿ ಗುರುವಾರ ಬೆಲ್ಲದ ದಾನ ಮಾಡುವುದು ಪರಿಣಾಮಕಾರಿಯಾಗಿರುತ್ತದೆ. ಮಹಾವಿಷ್ಣುದೇವರು ಗುರುವಿನ ಅಧಿದೇವತೆಯಾಗಿರುವುದರಿಂದ ಗುರುವಾರಗಳಂದು ಮಹಾವಿಷ್ಣುದೇವರಿಗೆ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಯಾವುದೇ ಸಿಹಿ ಭಕ್ಷ್ಯದ ನೈವೇದ್ಯವನ್ನು ಅರ್ಪಣೆ ಮಾಡಿದರೆ ಜೀವನದಲ್ಲಿ ಸ್ಥಿರತೆಯನ್ನು ಕಂಡುಕೊಳ್ಳಬಹುದು. ದಾನ ಮಾಡಿದ ಪುಣ್ಯ. ಗೋವುಗಳಿಗೆ ಬೆಲ್ಲವನ್ನು ಆಹಾರವಾಗಿ ನೀಡುವುದು ಯಜ್ಞ ಮಾಡುವುದಕ್ಕೆ ಅಥವಾ ದಾನ ಧರ್ಮಗಳನ್ನು ಮಾಡುವುದಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ. ಗೋವುಗಳಿಗೆ ಬೆಲ್ಲ ನೀಡುವುದರಿಂದ ಶನಿದೋಷವೂ ಸಹ ನಿವಾರಣೆಯಾಗುತ್ತದೆ, ಅದೃಷ್ಟ ಲಭಿಸುತ್ತದೆ. ಅಷ್ಟೇ ಅಲ್ಲದೆ ಜನ್ಮ ಜನ್ಮಾಂತರಗಳ ಪಾಪವೆಲ್ಲ ಕರಗಿ ಹೋಗಿ ಪಿತೃದೋಷ ನಿವಾರಣೆಯಾಗುತ್ತದೆ. ಅಡೆತಡೆಗಳ ನಿವಾರಣೆ. ವಿಘ್ನ ನಿವಾರಕರಾದ ಗಣೇಶ ದೇವರಿಗೆ ಬೆಲ್ಲದ ಅಚ್ಚು ಅಥವಾ ಬೆಲ್ಲದಿಂದ ಮಾಡಿದ ಮೋದಕ ಎಂದರೆ ಪರಮಪ್ರಾಣವಾಗಿರುತ್ತದೆ.
ಸಂಕಷ್ಟಹರ ಚತುರ್ಥಿಯ ದಿನ ಗಣೇಶ ದೇವರಿಗೆ ಬೆಲ್ಲವನ್ನು ಅರ್ಪಣೆ ಮಾಡುವುದರಿಂದ ಜೀವನದಲ್ಲಿ ಎದುರಾಗಬಹುದಾದಂತಹ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಕಾರ್ಯಗಳೆಲ್ಲ ಸಿದ್ಧಿಸುತ್ತವೆ. ಹನುಮ ದೇವರ ಅನುಗ್ರಹ. ಮಂಗಳವಾರಗಳಂದು ಹನುಮ ದೇವರಿಗೆ ಬೆಲ್ಲ ಮತ್ತು ಹುರಿಗಡಲೆಯನ್ನು ನೈವೇದ್ಯವಾಗಿ ಅರ್ಪಣೆ ಮಾಡುವುದರಿಂದ ಮನಸ್ಸಿನ ಭಯವೆಲ್ಲ ದೂರವಾಗಿ ಧೈರ್ಯ ಬರುತ್ತದೆ. ಇದು ಮಂಗಳ ಗ್ರಹ ದೋಷವನ್ನು ಕಡಿಮೆ ಮಾಡಲು ಸಹ ಸಹಕಾರಿಯಾಗಿರುತ್ತದೆ. ಋಣಾತ್ಮಕ ಶಕ್ತಿಯ ನಾಶ. ಮನೆಯಲ್ಲಿ ಬೆಲ್ಲವನ್ನು ಇಡುವುದು ಹಾಗೂ ಶುಭ ಕಾರ್ಯಗಳಲ್ಲಿ ಬೆಲ್ಲವನ್ನು ಬಳಕೆ ಮಾಡುವುದು ಸಕಾರಾತ್ಮಕತೆಯನ್ನು ಸೆಳೆಯುತ್ತದೆ. ಏಕೆಂದರೆ ಆಧ್ಯಾತ್ಮಿಕವಾಗಿ ಬೆಲ್ಲವು ಪರಿಸರದಲ್ಲಿರುವಂತಹ ಋಣಾತ್ಮಕ ಶಕ್ತಿಯನ್ನು ಹೊರಹಾಕುವಂತಹ ಶಕ್ತಿ ಹೊಂದಿರುತ್ತದೆ. ಪ್ರತಿಯೊಂದು ಪೂಜಾ ಕಾರ್ಯಗಳಲ್ಲಿಯೂ ಬೆಲ್ಲದ ಬಳಕೆ ದೈವಿಕ ಕಂಪನಗಳನ್ನು ಹೆಚ್ಚಿಸುತ್ತದೆ. ಸಂಬಂಧಗಳಲ್ಲಿ ಮಾಧುರ್ಯತೆ. ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತನಾಡಿ ಎಂಬಂತೆ ಬೆಲ್ಲ ಕಹಿ ನೆನಪುಗಳನ್ನೆಲ್ಲ ಮರೆಸಿ ಸಂಬಂಧಗಳಲ್ಲಿ ಮೃದುತ್ವ ಮತ್ತು ಸಿಹಿಯನ್ನು ತುಂಬುತ್ತದೆ. ಹಿಂದಿನ ಕಾಲದಲ್ಲೆಲ್ಲ ಮನೆಗೆ ಬಂದ ಅತಿಥಿಗಳಿಗೆ ಮೊದಲು ಒಂದು ತುಂಡು ಬೆಲ್ಲವನ್ನು ಮತ್ತು ನೀರನ್ನು ನೀಡುತ್ತಲಿದ್ದರು. ಇದು ಮುಖ್ಯವಾಗಿ ಸಂಬಂಧಗಳ ನಡುವಿನ ಐಕ್ಯತೆಯನ್ನು ಮತ್ತು ಪ್ರೀತಿಯನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇತ್ತು. ನೈಸರ್ಗಿಕ ಶುದ್ಧತೆ. ಪೂಜೆಯಲ್ಲಿ ತಯಾರಿಸುವ ಪ್ರಸಾದದಲ್ಲಿಯೂ ಸಹ ಸಕ್ಕರೆಗಿಂತಲೂ ಬೆಲ್ಲಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ. ಏಕೆಂದರೆ ಬೆಲ್ಲ ಯಾವುದೇ ರಾಸಾಯನಿಕ ಪ್ರಕ್ರಿಯೆಗಳಿಲ್ಲದೆ ತಯಾರಾಗುವಂತಹ ನೈಸರ್ಗಿಕ ಪದಾರ್ಥವಾಗಿದೆ. ಆಧ್ಯಾತ್ಮಿಕವಾಗಿ ಅತ್ಯಂತ ಶುದ್ಧವೆಂದು ಬೆಲ್ಲವನ್ನು ಪರಿಗಣಿಸಲಾಗುತ್ತದೆ. ಇಷ್ಟೆಲ್ಲ ಆಧ್ಯಾತ್ಮಿಕ ಲಾಭಗಳಿರುವಂತಹ ಬೆಲ್ಲ ಆರೋಗ್ಯದ ದೃಷ್ಟಿಯಿಂದ ಸಿಹಿ ಸಂಜೀವಿನಿ ಎಂದೇ ಹೆಸರುವಾಸಿಯಾಗಿದೆ. ಬೆಲ್ಲ ಸಂಸ್ಕರಿಸಿದಂತಹ ಸಕ್ಕರೆಗಿಂತ ಹೆಚ್ಚು ಪೌಷ್ಟಿಕಾಂಶಗಳನ್ನು ಒಳಗೊಂಡು ನೈಸರ್ಗಿಕ ಸಿಹಿಕಾರಕವಾಗಿರುತ್ತದೆ. ಬೆಲ್ಲದ ಆರೋಗ್ಯಕರ ಲಾಭಗಳೇನು ಎಂಬುದರ ಕುರಿತಾಗಿ ನಾವೀಗ ನೋಡೋಣ. ಬೆಲ್ಲದ ಆರೋಗ್ಯ ಲಾಭಗಳು. ಕಬ್ಬಿಣದ ಸಮೃದ್ಧ ಮೂಲ. ಬೆಲ್ಲ ಕಬ್ಬಿಣಾಂಶದ ನೈಸರ್ಗಿಕ ಮೂಲವಾಗಿದೆ. ಏಕೆಂದರೆ ಬೆಲ್ಲವನ್ನು ಕಬ್ಬಿಣದ ಪಾತ್ರೆಗಳಲ್ಲಿ ತಯಾರು ಮಾಡಲಾಗಿರುತ್ತದೆ. ಇದು ರಕ್ತಹೀನತೆಯನ್ನು ತಡೆಯಲು ಮತ್ತು ದೇಹದಲ್ಲಿ ಹಿಮೋಗ್ಲೋಬಿನ್ನ ಮಟ್ಟವನ್ನು ವೃದ್ಧಿ ಮಾಡಿಕೊಳ್ಳಲು ಸಹಾಯಕಾರಿಯಾಗುತ್ತದೆ. ಬೆಲ್ಲ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಪ್ರಾಚೀನ ಕಾಲದಿಂದಲೂ ನಮ್ಮ ಹಿರೀಕರು ಊಟವಾದ ನಂತರ ಒಂದು ಸಣ್ಣ ತುಂಡು ಬೆಲ್ಲವನ್ನು ತಿನ್ನುವ ಅಭ್ಯಾಸವನ್ನು ರೂಢಿ ಮಾಡಿಕೊಂಡಿದ್ದರು. ಅದೇಕೆ ಎಂದು ನಮ್ಮಲ್ಲಿ ಹಲವರಿಗೆ ತಿಳಿದಿರುವುದಿಲ್ಲ. ಊಟದ ನಂತರ ಒಂದು ಸಣ್ಣ ತುಂಡು ಬೆಲ್ಲವನ್ನು ತಿನ್ನುವುದು ಭಾರತೀಯ ಸಂಪ್ರದಾಯ. ಇದು ಜೀರ್ಣಕಾರಿ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಕರುಳಿನ ಚಲನೆಯನ್ನು ಉತ್ತೇಜಿಸುತ್ತದೆ. ಇದರಿಂದ ಅಜೀರ್ಣ ಹಾಗೂ ಮಲಬದ್ಧತೆ ನಿವಾರಣೆಯಾಗುತ್ತದೆ. ರಕ್ತ ಶುದ್ಧೀಕರಣ. ಬೆಲ್ಲದ ಅತಿ ಮುಖ್ಯ ಲಾಭವೆಂದರೆ ರಕ್ತ ಶುದ್ಧೀಕರಣ. ನಿತ್ಯವೂ ಸೀಮಿತ ಪ್ರಮಾಣದಲ್ಲಿ ಬೆಲ್ಲವನ್ನು ಸೇವನೆ ಮಾಡುವುದರಿಂದ ದೇಹದಿಂದ ಹಾನಿಕಾರಕ ವಿಷಕಾರಿ ಅಂಶಗಳು ಹೊರಹಾಕಲ್ಪಡುತ್ತವೆ. ಅಷ್ಟೇ ಅಲ್ಲದೆ ರಕ್ತ ಶುದ್ಧೀಕರಣಗೊಳ್ಳುತ್ತದೆ. ಶೀತ ಮತ್ತು ದೀರ್ಘಕಾಲಿಕ ಕೆಮ್ಮಿಗೆ ಪರಿಹಾರ. ಸಾಮಾನ್ಯ ಶೀತ ಅಥವಾ ದೀರ್ಘಕಾಲದ ಕೆಮ್ಮಿನ ನಿವಾರಣೆಗೆ ಬೆಲ್ಲ ಜನಪ್ರಿಯ ಆಯುರ್ವೇದ ಔಷಧಿಯಾಗಿದೆ. ಒಣಶುಂಠಿ ಹಾಗೂ ಕಾಳು ಮೆಣಸಿನೊಂದಿಗೆ ಬೆಲ್ಲವನ್ನು ಸೇವಿಸಿದರೆ ಕೆಮ್ಮಿಗೆ ಪ್ರಬಲವಾದ ಔಷಧಿ ಎನಿಸಿಕೊಳ್ಳುತ್ತದೆ. ಶಕ್ತಿಯ ಮೂಲ. ಬೆಲ್ಲ ದೀರ್ಘಕಾಲದ ಶಕ್ತಿಯನ್ನು ನೀಡುತ್ತದೆ. ಏಕೆಂದರೆ ಬೆಲ್ಲದಲ್ಲಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳಿರುತ್ತವೆ. ಇವು ನಿಧಾನವಾಗಿ ಜೀರ್ಣವಾಗಿ ದೀರ್ಘಕಾಲದವರೆಗೆ ಸ್ಥಿರವಾದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತವೆ. ಅಷ್ಟೇ ಅಲ್ಲದೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಇದು ಏರಿಕೆ ಮಾಡುವುದಿಲ್ಲ. ಸುಸ್ತು ಹಾಗೂ ನಿಶಕ್ತಿ ಇರುವವರಿಗೆ ಬೆಲ್ಲ ಉತ್ತಮವಾದ ಔಷಧವಾಗಿದೆ. ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ. ಬೆಲ್ಲದಲ್ಲಿರುವಂತಹ ಉತ್ಕರ್ಷಣ ನಿರೋಧಕ ಶಕ್ತಿ ಮತ್ತು ಖನಿಜಾಂಶಗಳ ಉತ್ಪತ್ತಿಯಿಂದಾಗಿಯೇ ಬೆಲ್ಲವು ದೇಹದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ. ನೆಗಡಿ, ಕೆಮ್ಮು ಮತ್ತು ಜ್ವರಗಳಂತಹ ಸಾಮಾನ್ಯ ಕಾಯಿಲೆಗಳಿಂದ ದೇಹವನ್ನು ರಕ್ಷಣೆ ಮಾಡುತ್ತದೆ. ರಕ್ತದೊತ್ತಡ ನಿಯಂತ್ರಕ. ಬೆಲ್ಲದಲ್ಲಿ ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ಸತುವಿನಂತಹ ಅಗತ್ಯ ಖನಿಜಗಳು ಮತ್ತು ವಿಟಮಿನ್ಗಳಿರುತ್ತವೆ. ಪೊಟ್ಯಾಷಿಯಂ ದೇಹದಲ್ಲಿನ ಸೋಡಿಯಂ ಮಟ್ಟವನ್ನು ಸಮತೋಲನದಲ್ಲಿಟ್ಟುಕೊಳ್ಳಲು ಸಹಾಯಕಾರಿಯಾಗುತ್ತದೆ. ಸೋಡಿಯಂನ ಮಟ್ಟ ಹೆಚ್ಚಾದಾಗ ರಕ್ತದೊತ್ತಡ ಏರುತ್ತದೆ. ಆದ್ದರಿಂದಲೇ ಬೆಲ್ಲ ರಕ್ತದೊತ್ತಡ ನಿಯಂತ್ರಿಸುವಲ್ಲಿ ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತದೆ. ಋತುಸ್ರಾವದ ನೋವು ನಿವಾರಕ.
ಬೆಲ್ಲ ಹಲವು ಪೋಷಕಾಂಶಗಳನ್ನು ದೇಹಕ್ಕೆ ನಿತ್ಯವೂ ನೀಡುವ ಕಾರಣದಿಂದ ಋತುಸ್ರಾವದ ಸಮಯದಲ್ಲಿ ಉಂಟಾಗುವ ಹೊಟ್ಟೆ ನೋವಿಗೂ ಸಹ ಬೆಲ್ಲ ಉತ್ತಮವಾದ ಮನೆಮದ್ದಾಗಿದೆ. ಋತುಸ್ರಾವದ ಸಮಯದಲ್ಲಿ ಮನಸ್ಥಿತಿಗಳು ಬದಲಾವಣೆ ಆಗುತ್ತಿದ್ದಲ್ಲಿಯೂ ಸಹ ಬೆಲ್ಲವನ್ನು ಸೇವನೆ ಮಾಡಬಹುದು. ಉಸಿರಾಟದ ಸಮಸ್ಯೆಗಳಿಗೆ ಪರಿಹಾರ. ಅಸ್ತಮಾ ಅಥವಾ ಬ್ರಾಂಚೈಟಿಸ್ಗಳಿಂದ ಉಸಿರಾಟದ ಸಮಸ್ಯೆಯನ್ನು ಎದುರಿಸುತ್ತಿರುವವರಿಗೆ ಬೆಲ್ಲದ ಸೇವನೆ ಹಿತಕರವಾಗಿರುತ್ತದೆ. ಇದು ಸಾಧ್ಯವಾಗುವ ಮಟ್ಟಿಗೆ ಶ್ವಾಸನಾಳಗಳನ್ನು ಶುದ್ಧೀಕರಿಸಿ ಉಸಿರಾಟವನ್ನು ಸುಲಭವಾಗಿ ಮಾಡುತ್ತದೆ. ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಸಹಾಯಕಾರಿ. ಶೀತ ವಾತಾವರಣದಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಬೆಲ್ಲ ನೆರವಾಗುತ್ತದೆ. ಆದ್ದರಿಂದ ಮಕರ ಸಂಕ್ರಾಂತಿಯಂತಹ ಚಳಿಗಾಲದ ಹಬ್ಬಗಳಲ್ಲಿ ಬೆಲ್ಲಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ. ಬೇಸಿಗೆ ಕಾಲದಲ್ಲಿ ಅಥವಾ ದೇಹದ ಉಷ್ಣತೆಯನ್ನು ಹೊಂದಿರುವವರು ಬೆಲ್ಲವನ್ನು ಅತಿಯಾಗಿ ಸೇವನೆ ಮಾಡಬಾರದು. ಅತಿಯಾದ ಬೆಲ್ಲ ಸೇವನೆಯಿಂದ ದೇಹದ ಉಷ್ಣತೆ ಮಿತಿ ಮೀರಿ ಮೂಗಿನಿಂದ ರಕ್ತ ಸೋರುವಿಕೆಯಾಗುತ್ತದೆ. ಹೊಟ್ಟೆಯಲ್ಲಿ ಉರಿ ಬರುವ ಸಾಧ್ಯತೆ ಇರುತ್ತದೆ. ಅತಿಯಾದ ಬೆಲ್ಲದ ಸೇವನೆಯಿಂದ ಚರ್ಮದ ಮೊಡವೆಗಳಂತಹ ಸಮಸ್ಯೆಗಳು ಸಹ ಎದುರಾಗಬಹುದು. ಬೆಲ್ಲದ ಉಷ್ಣತೆಯನ್ನು ಸಮತೋಲನಗೊಳಿಸಲು ಹಾಲಿನೊಂದಿಗೆ ಅಥವಾ ತುಪ್ಪದೊಂದಿಗೆ ಸೇವಿಸಲು ಸೂಚಿಸಲಾಗುತ್ತದೆ. ಆತ್ಮೀಯರೇ, ನಾವಿಲ್ಲಿ ಯಾವುದೇ ಸ್ವಚಿಕಿತ್ಸಾ ಪದ್ಧತಿಯನ್ನು ಬೆಂಬಲಿಸುತ್ತಿಲ್ಲ. ನಮ್ಮ ವಾಹಿನಿಯಲ್ಲಿ ಬಿತ್ತರಿಸಲಾಗುವಂತಹ ವಿಷಯಗಳು ಮಾಹಿತಿಯನ್ನು ಹಂಚಿಕೊಳ್ಳುವ ಉದ್ದೇಶದಿಂದ ಮಾತ್ರ ಬಿತ್ತರಿಸಲ್ಪಟ್ಟಿರುತ್ತವೆ. ಬೆಲ್ಲವನ್ನು ಚಿಕಿತ್ಸೆಯಾಗಿ ಬಳಸುವ ಮುನ್ನ ಸೂಕ್ತ ಪರಿಣಿತ ವೈದ್ಯರ ಸಲಹೆಯನ್ನು ಅವಶ್ಯಕವಾಗಿ ಪಡೆಯತಕ್ಕದ್ದು. ಆತ್ಮೀಯ ವೀಕ್ಷಕರೇ, ಸಂಕ್ರಾಂತಿ ಹಬ್ಬದ ಈ ಸುಸಂದರ್ಭದಲ್ಲಿ ಎಳ್ಳು ಬೆಲ್ಲದಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹ ಬೆಲ್ಲದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.